ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡ ರಾಕ್ಲೈನ್ಗೆ ಶಾಕ್ ಎದುರಾಗಿದೆ. ರಾಕ್ಲೈನ್ ಮಾಲ್ಗೆ ಬಿಬಿಎಂಪಿ ಅಧಿಕಾರಿಗಳು ಬೀಗ ಜಡಿದಿದ್ದಾರೆ. ಟಿ ದಾಸರಹಳ್ಳಿಯ ಪ್ರಶಾಂತ್ ನಗರದಲ್ಲಿರುವಂತಹ ಮಾಲ್ಗೆ ಬಿಬಿಎಂಪಿ ಅಧಿಕಾರಿಗಳು ಬೀಗ ಹಾಕಿರುವುದು. ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡಿದ್ದಕ್ಕೆ ನೋಟಿಸ್ ನೀಡಲಾಗಿತ್ತು. ಬಾಕಿ ಪಾವತಿಸದ ಹಿನ್ನೆಲೆಯಲ್ಲಿ ಮಾಲ್ಗೆ ಬಿಬಿಎಂಪಿ ಬೀಗ ಜಡಿದಿದೆ. 11.5 ಕೋಟಿಗೂ ಅಧಿಕ ತೆರಿಗೆ ಬಾಕಿಯನ್ನ ಈ ಮಾಲ್ ಉಳಿಸಿಕೊಂಡಿತ್ತು. ದಾಸರಹಳ್ಳಿಯ ಕಂದಾಯ ಅಧಿಕಾರಿಗಳಿಂದ ಈಗ ಮಾಲ್ ಅನ್ನ ಬಂದ್ ಮಾಡಲಾಗಿದೆ. ರಾಕ್ಲೈನ್ ಮಾಲ್ಗೆ ಬೀಗ ಜಡಿದಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳು. ಗಮನಿಸಬಹುದು ದೃಶ್ಯದಲ್ಲೂ ಕೂಡ ಟಿ ದಾಸರಹಳ್ಳಿಯ ಪ್ರಶಾಂತ್ ನಗರದಲ್ಲಿರುವಂತಹ ರಾಕ್ಲೈನ್ ಮಾಲ್ ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡಿದ್ದಕ್ಕಾಗಿ ಈ ನೋಟಿಸ್ ನೀಡಲಾಗಿತ್ತು. ಬಾಕಿ ಪಾವತಿಸದ ಹಿನ್ನೆಲೆಯಲ್ಲಿ ಮಾಲ್ಗೆ ಈಗ ಬಿಬಿಎಂಪಿ ಬೀಗ ಹಾಕಿದೆ. ಟ್ಯಾಕ್ಸ್ ಡಿಫಾಲ್ಟ್ ಅಲ್ಲಿ ಇದೆ. ಸುಮಾರು 11.5 ಕೋಟಿ ಡಿಫಾಲ್ಟ್ ಇದೆ. ನ್ಯಾಯಾಲಯದಲ್ಲಿತ್ತು ಕೇಸು. ನ್ಯಾಯಾಲಯದಲ್ಲಿ ಹೋದ ವರ್ಷ ಅದು ಇತ್ಯರ್ಥ ಆಯಿತು. ನೋಟಿಸ್ ಕೊಟ್ಟಿದ್ದರು, ರಿಸೀವ್ ಮಾಡ್ಕೊಂಡಿಲ್ಲ ಅಂತ ಕಾರಣಕ್ಕಾಗಿ ಈಗ ಇವತ್ತು ಅದನ್ನು ಸೀಲ್ ಮಾಡಿದ್ದೀವಿ. 2 ಕಡೆ ಏನು ಗೇಟ್ ಸೀಲ್ ಮಾಡಿದ್ದೀವಿ. ವಸೂಲಿಗಾಗಿ ಈ ಕ್ರಮ ತಗೊಂಡಿದ್ದೀವಿ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಅರ್ಧ ಕೊಟ್ಟು ಅಪೀಲ್ ಮಾಡಿದ್ರೆ ಅದಕ್ಕೆ ಅವಕಾಶ ಇದೆ. 50% ಅವ್ರು ಕಟ್ಟಿ ನಾವು ಇಲ್ಲ ನೀವು ನಮ್ಮದು ತಕರಾರು ಇದೆ ನಿಮ್ಮ ಅರ್ಜಿಗೆ ಅಂತಂದರೆ ನಾವು ಅಪೀಲ್ನ ರಿಸೀವ್ ಮಾಡ್ಕೋಬೋದು. ಇಲ್ಲಾಂದರೆ ಫುಲ್ ಕಟ್ಟಬೇಕಾಗುತ್ತೆ. ಹಲವಾರು ಬಾರಿ ನೋಟಿಸ್ ಕೊಟ್ಟಿದ್ದಾರೆ. ಹೋದ ವರ್ಷ ಆಗಸ್ಟಲ್ಲಿ ಒಂದು ನೋಟಿಸ್ ಕೊಟ್ಟಿದ್ದರು. ನಿನ್ನೆ ಸಹ ಒಂದು ನೋಟಿಸ್ ಕೊಟ್ಟಿದ್ದೀವಿ. ಸೊ ಅದು 2 ಸಹ ಅವರು ರಿಸೀವ್ ಮಾಡ್ಕೊಂಡಿಲ್ಲ ಅಂತ ಮಾಜರಾಗಿದೆ. ಈಗ ಎಲ್ಲ ಸಿಬ್ಬಂದಿಗಳೆಲ್ಲ ನಾವು ಲಾಕ್ ಮಾಡೋಕ್ಕೆ ಸೀಲ್ ಮಾಡೋಕ್ಕೆ ಬಂದಾಗ ತುಂಬ ಜನ ಅವ್ರ ಕಡೆಯವರು ಅಬ್ಸ್ಟ್ರಕ್ಟ್ ಮಾಡಿದ್ರು. ಆಮೇಲೆ ಮೇಲಧಿಕಾರಿಗಳು ಪೊಲೀಸ್ ಅವರ ರಕ್ಷಣೆಯಿಂದ ನಮಗೆ ನೋಟಿಸ್ ಕೊಡದೆ ಮಾಲ್ಗೆ ಬೀಗ ಹಾಕಿದ್ರು. ರಾಕ್ಲೈನ್ ಮಾಲ್ ಮ್ಯಾನೇಜರ್ ಪ್ರಕಾಶ್ ಹೇಳಿಕೆಯನ್ನು ಕೊಟ್ಟಿರೋದು. ನಿನ್ನೆ ರಾತ್ರಿ 9:30ಕ್ಕೆ ಬಿಬಿಎಂಪಿಯವರು ಬಂದಿದ್ದಾರೆ. ನಮಗೆ ಯಾವುದೇ ರೀತಿಯ ನೋಟಿಸ್ ಅನ್ನ ಕೊಟ್ಟಿಲ್ಲ ಅವರು. 2023ರಲ್ಲಿ ಹೈಕೋರ್ಟ್ ಸೂಚನೆ ಮೇರೆಗೆ ನಾವು ಕಟ್ಟಾಗಿದೆ. 1.5 ಲಕ್ಷ ಹಣವನ್ನ ಬಿಬಿಎಂಪಿಗೆ ನಾವು ಕಟ್ಟಿದ್ದೀವಿ. 1,56,000. ಹೈಕೋರ್ಟ್ನಲ್ಲಿ 1 ವರ್ಷದ ಹಿಂದೆನೇ ಈ ವಿಚಾರ ಇತ್ಯರ್ಥ ಆಗಿದೆ ಅಂತ ರಾಕ್ಲೈನ್ ಮಾಲ್ ಮ್ಯಾನೇಜರ್ ಪ್ರಕಾಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೋರ್ಟಲ್ಲಿ ಅಪ್ಲಿಕೇಶನ್ ಹಾಕೋಣ ಸರ್, ಅದೇನು ಕೊಟ್ಟಿದ್ದಾರೆ ತಗೊಂಬನ್ನಿ ಅಂತ ಹೇಳಿದ್ರು ಸರ್. 7 ಗಂಟೆಗೆ ಬಂದಿದ್ದಾರೆ ಸರ್. 7 ಗಂಟೆಗೆ ಬಂದುಬಿಟ್ಟು ನಾವು ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ದೋ ಸರ್. ದಯವಿಟ್ಟು ನಮ್ಮ ಹತ್ರ ಏನು ಆರ್ಡ್ರ್ ಇದೆ ಅದ್ರ ಪ್ರಕಾರ ಡಾಕ್ಯುಮೆಂಟ್ಸ್ ಪ್ರಕಾರ ಮಾತಾಡೋಣ ಅಂತ. ಕೋರ್ಟಲ್ಲಿ ಆರ್ಡ್ರ್ ಪ್ರಕಾರ ನಾವೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಅಮೌಂಟ್ ಎಲ್ಲ ಕಟ್ಟಿದ್ದೀವಿ ಅಂತ ಎಲ್ಲ ಹೇಳಿದ್ದೀವಿ. ಬಟ್ ಅವ್ರು ಏನು ಕೇಳೋಕ್ಕೆ ಇದೇ ಇಲ್ಲ, ಪೇಷನ್ಸೇ ಇಲ್ಲ. ಕೊನೆಗೆ ಅವರು ಝೋನಲ್ ಆಫೀಸರ್ ಯಾರೋ ಕಮಿಷನರ್ ಬಂದರು, ಅವ್ರು ಕೂಡ ಕೇಳ್ತಾ ಇಲ್ಲ. ನಮಗೆ ಹೆಡ್ ಆಫೀಸಿಂದ ನಮಗೆ ಪ್ರೆಷರ್ ಇದೆ, ನಾನು ಸೀಸ್ ಮಾಡಲೇಬೇಕು ಮೇಡಮ್. ನಮ್ಮ ಡಾಕ್ಯುಮೆಂಟ್ಸ್ ನೋಡಿ ಅಂದ್ರೂ ತೊಗೊಳಕ್ಕೆ ರೆಡಿ ಇಲ್ಲ ಸರ್. ನೆಕ್ಸ್ಟ್ ಕೋರ್ಟ್ಗೆ ಹೋಗ್ತೀವಿ ಸರ್, ಅಷ್ಟೇ ಸರ್. ಏನು ಮಾಡೋಕ್ಕಾಗಲ್ಲ ಸರ್. ಕೋರ್ಟ್ಗೆ ಹೋಗ್ತೀವಿ, ಅಲ್ಲಿ ಆರ್ಡ್ರ್ ಎಷ್ಟೇ ತಂದ್ಮೇಲೆ ನಾವು ರೆಡಿ ಮಾಡ್ತೀವಿ ಸರ್. ಏನು ಮಾಡೋಕ್ಕಾಗಲ್ಲ ಸರ್. ಕೋರ್ಟ್ಗೆ ಅಡ್ವೊಕೇಟ್ ಹತ್ರ ಮಾತಾಡಿ ಅಂತಾರೆ ಸರ್.